ಲೇ ಬುದ್ಧಿ, ಆ ರಾಜ ರಾಮು ಆ ಕಳ್ಳನ ಮಗ ನನಗೆ ಮೆಸೇಜ್ ಮಾಡಿ ಸ್ವೀಟಿ ಡಾರ್ಲಿಂಗ್ ಸೂಪರ್ ಕ್ಯೂಟು ಅಂತ ಏನೋ ಕಳಿಸ್ತಾವನೆ ಕಣ್ಲೆ. ಅಯ್ಯೋ ನೋಡು ಮೆಸೇಜ. ಅಯ್ಯೋ ಬೊಡ್ಡ ಇದೆ, ಒಳ್ಳೆ ಜೊಲ್ ಪಾರ್ಟಿ ಅನ್ನಿಸ್ತದೆ ಜಯಮ್ಮ. ಈ ನನ್ನ ಮಗುನ ಹೆಂಗನ ಮಾಡಿ ಕ್ಯಾಚ್ ಮಾಡಬೇಕಲ್ಲ ಜಯಮ್ಮ. ನೀನು ಎಂತೆಂಥವ್ರನ್ನೋ ಕ್ಯಾಚ್ ಮಾಡಿದ್ಯಾ. ಒಂಚೂರು ಫೋನ್ ನಂಬರ್ ಕೇಳೆ, ಫೋನ್ ನಂಬರ್ ಕೊಡ್ತಾನ ಅಂತ ಹೇಳ್ಬಿಟ್ಟು. ಏನ್ ಪದ್ದು ಅಕ್ಕ, ಏನು ಮಾಡ್ತಾ ಇದ್ದೀರಾ? ನೋಡು, ಆ ರಾಜಾರಾಮು ನಮ್ಮ ಜಯಮ್ಮು ಮೆಸೇಜ್ ಮಾಡಿ ಐ ಲೈಕ್ ಯು, ಹಂಗೇನಿಯಾ ಯು ಸೂಪರು ಬ್ಯೂಟಿಫುಲ್ಲು ಅಂತ ಏನೇನೋ ಮೆಸೇಜ್ ಮಾಡ್ತಾವನೆ. ಅಯ್ಯೋ ರಾಮ, ಅವ್ನು ಇಷ್ಟೊಂದು ಜೊಲ್ ಪಾರ್ಟಿ ಅಂತ ಇವಾಗೇ ಗೊತ್ತಾಗಿದ್ದು. ಅಯ್ಯೋ ರಾತ್ರಿಲ್ಲ ಮೆಸೇಜ್ ಮಾಡಿ ಮಾಡಿದಾಗ ಈಗಲೂ ಕುಳ್ಕೆ ಬರ್ತೈತೆ. ನನ್ನ ಮಗ ರಾತ್ರಿಲ್ಲ ಮೆಸೇಜ್ ಮೇಲೆ ಮೆಸೇಜ್ ಮಾಡ್ತಾನೆ. ನಂಗೆ ಸರಿಯಾಗಿ ಅರ್ಥ ಆಗಕ್ಕಿಲ್ವಾ. ಅಯ್ಯೋ ಏನೋ ಒಂದು ನಾನು ಕನ್ನಡದಾಗ ಟೈಪ್ ಮಾಡಿ ಕಳ್ಸಿದ್ರೆ ಯಾಕೆ ಕನ್ನಡದಾಗ ಮಾತಾಡ್ತೀಯ ಡಾರ್ಲಿಂಗ್ ಅಂತ ಕೇಳ್ದ. ನಾನು ಕನ್ನಡ ಬಿಟ್ಟು ನಂಗೆ ಬೇರೆ ಬರೋಕ್ಕಿಲ್ಲ ಅಂತ ಹೆಂಗೆ ಹೇಳಿ. ನಾವು ಅಪ್ಪಟ ಅಭಿಮಾನಿಗಳು, ನಾವು ಹಂಗೆ ಹಿಂಗೆ ಅಂತ ಹೆಂಗೆ ಓಸಿ ಬಿಲ್ಡಪ್ ಕೊಟ್ಬಿಟ್ಟಿದ್ದೀನಿ. ಸರಿ 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 ಅಂತ ಹೇಳ್ಬಿಟ್ಟು ಅವನು ಅತ್ತಕ್ಕೆ ಸುಮ್ಮನೆ ಆಗೋಗ್ಬಿಟ್ಟ. ಹೆಂಗಾದ್ರೂ ಮಾಡಿ ಅಪ್ಪ ಅವ್ನ ನಂಬರ್ ಏನಾದ್ರೂ ಕೊಟ್ನಾ? ಇಲ್ಲ ಇಲ್ಲ, ನನ್ನ ನಂಬರೇ ಕೇಳ್ತಾವನೆ, ಕೊಡು ಕೊಡು ಅಂತ ಹೇಳ್ಬಿಟ್ಟು. ಅಲ್ಲ, ಕಳ್ಳನ ಮಗ ನಮ್ಮ ಕೈಗೆ ಸಿಗ್ದಿದ್ದವನೆಲ್ಲನೂ ಈ ಲೇಡೀಸ್ ಕೈಲೆಲ್ಲ ಹೆಂಗೆ ಸಿಕ್ಬಿಡ್ತಾನೆ ಅಂತ ಹೇಳ್ಬಿಟ್ಟು. ಅಪ್ಪ ದೇವ್ರೆ. ಸರಿ ಸರಿ ಜಯಮ್ಮಕ್ಕ, ನೀನು ನಂಬರ್ನ ಕೊಡು. ಅವ್ನ ಮೆಸೇಜು ಇಲ್ಲ ಫೋನು ಮಾಡ್ತಾನೆ. ಮಾತಾಡು ಎಲ್ಲವನೇ ಏನು ಮಾಡ್ತಾವನೆ ಎತ್ತ ಎಲ್ಲನೂ ತಿಳ್ಕೊಬೇಕು ನೀನು, ಸರಿನಾ? ಆದರೆ ಹಳ್ಳಿ ಭಾಷೆನಲ್ಲಿ ಮಾತಾಡ್ಬೇಡ. ಮೊದಲೇ ಸಿಟಿ ಹುಡುಗಿ ಅಂತ ಹೇಳ್ಬಿಟ್ಟು ಎಲ್ಲ ಹೇಳಿದ್ಯಾ. ನೀನು ಹಳ್ಳಿ ಭಾಷೆನಾಗ ಮಾತಾಡ್ಬಿಟ್ರೆ ಆಮೇಲೆ ತಗ್ಲಾಕೊಂಡ್ಬಿಡ್ತೀವಿ ನಾವು. ಮತ್ತೆ ಅವನು ಎಲ್ಲಾದರೂ ಹೊರಟೋಗ್ಬಿಡ್ತಾನೆ. ನಮ್ಮ ಆಸ್ತಿ ಪ್ರಾಪರ್ಟಿ ಏನು ಸಿಗಲ್ಲ. ಸ್ವಲ್ಪ ಸ್ಟ್ಯಾಂಡರ್ಡಾಗಿ ಮಾತಾಡು. ನಾನು ಸ್ಟ್ಯಾಂಡರ್ಡ್ ನೀವು ನೋಡಿವ್ರಂತೀರಿ. ನನ್ನ ಮಗಂಗೆ ಮೊದಲು ಫೋನ್ ನಂಬರ್ ಕಳಿಸ್ತೀನಿ. ನನ್ನ ಫೋನ್ ನಂಬರಾಗೆ ನನ್ನ ಹೆಸ್ರನ್ನೆಲ್ಲ ಚೇಂಜ್ ಮಾಡ್ಕೊಬಿಟ್ಟಿದ್ದೀನಿ. ಚೈ ಅಂತ ಇಟ್ಕೊಂಡಿದ್ದೀನಿ ನನ್ನ ಹೆಸ್ರನ್ನ. ಹೌದಾ? ಕಳಿಸಿ. ನನ್ನ ಮಗ ಎಲ್ಲವನೇ ಅಂತ ನನಗೆ ಬೇಕು. ಎಲ್ಲವನೇ ಅಂತಲ್ಲ, ಮೋಸ ಮಾಡಿರೋನು ಮೋಸ ಮಾಡೋದು ಬಿಟ್ಬಿಟ್ಟು ಎಲ್ಲವನೇ ಅಂತ ತಿಳ್ಕೊಂಡು ಹಿಡ್ಕೊಂಡು ಬಂದು ಪೊಲೀಸ್ನವ್ರಿಗೆ ಕೊಟ್ಟು ಆಮೇಲೆ ನನ್ನ ತಾಗ ಏನೂ ಇಲ್ಲ, ನನ್ನ ದಿವಾಳಿ ಅಂತ ಹೇಳ್ಬಿಟ್ರೆ ನಿಮ್ಮ ಆಸ್ತಿನೇ ಹೋಗಕ್ಕಿಲ್ವಾ? ಹ್ಞೂ ಅಲ್ವಾ ಪದಕ? ಆ ಥರ ಮಾಡ್ಬಿಟ್ಟು ನನ್ನ ಹತ್ರ ಏನೂ ಇಲ್ಲ ದಿವಾಳಿ ಅಂತ ಹೇಳ್ಬಿಟ್ರೆ ಎಲ್ಲ ಆಸ್ತಿನೂ ಏನಾದ್ರೂ ಮಗುನ ಹೆಸರು ಬರ್ಕೊಟ್ಬಿಟ್ಟು ಏನೂ ಇಲ್ಲ ಅಂತ ನಾಟಕ ಆಡ್ಬಿಟ್ರೆ ಏನು ಮಾಡೋದು? ಅಯ್ಯೋ ಕಳ್ಳನ ಮಗ ಫೋನ್ ನಂಬರ್ ನೋಡಿ ಕಾಲ್ ಮಾಡ್ಲಾ ಅಂತ ಕಳ್ಸೋನೆ. ಹಾ ಮಾಡು ಅಂತ ಹೇಳು. ಮಾಡು ಅಂತ ಮೆಸೇಜ್ ಹಾಕ್ತೀನಿ. ನೋಡಿ ಜಯಮ್ಮಕ್ಕ, ಅವ್ನು ಫೋನ್ ಮಾಡಿದ ತಕ್ಷಣ ನೀವು ಸ್ವಲ್ಪ ಸ್ಟ್ಯಾಂಡರ್ಡಾಗಿ ಮಾತಾಡೋದು ಕಲ್ತ್ಕೊಳ್ಳಿ. ಸರಿ ಇರಿ ಮಾಡಲಿ. ಲೌಡ್ ಸ್ಪೀಕರ್ ಇಕ್ತೀನಿ ಮಾಡಿದ್ರೆ. ಜಯಮ್ಮ ಪ್ಲೀಸ್ ಜಯಮ್ಮ, ಎಡವಟ್ ಮಾಡಬೇಡ್ವೆ ನೀನು. ನಿನ್ನೆ ನಂಬ್ಕೊಂಡಿದ್ದೀವಿ. ಹೆಂಗೋ ನೀನು ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿ ಏನೇನೋ ಮಾಡಿದ್ಯಾ. ಹೆಂಗನ ಮಾಡಿ ಅವನನ್ನು ಕ್ಯಾಚ್ ಮಾಡ್ಕೊಂಡ್ಲೇಬೇಕು ನೀನು. ಏನೇ ಮಾಡ್ತೀನಿ, ಫೋನ್ ಮಾಡಲಿ ಅವನು. ಬತ್ತೈತೆ ಫೋನ್ ಬತ್ತೈತೆ. ಜಯಮ್ಮ ರಿಸೀವ್ ಮಾಡಿ ಲೌಡ್ ಸ್ಪೀಕರ್ ಇಕ್ಕೆ. ಸರಿಯಾಗಿ ಮಾತಾಡಿ, ಎಡವಟ್ ಮಾಡಬೇಡ್ವೆ ನೀನು ಜಯಮ್ಮ. ಅಕ್ಕ ಪ್ಲೀಸ್ ನೋಡ್ಕೊಂಡು ಮಾತಾಡಿ. ಹಲೋ ಹಾಯ್, ನಾನು ರಾಜಾರಾಮ್. ಹಾ ಹೇಳಿ, ಗೊತ್ತಾಯ್ತು. ನಂಬರ್ ತಗೊಂಡ್ರಲ್ಲ, ಈಗ ನೀವೇ ಅಂತ ಗೊತ್ತಾಯ್ತು. ಹಾ, ಅದು ನಿಮ್ಮ ಹತ್ರ ತುಂಬ ದಿನದಿಂದ ಮಾತಾಡಬೇಕು ಅಂತ ಅನ್ಕೋತಾ ಇದ್ದೆ. ಹೀಗೆ ನೋಡಿ ನನಗೆ ಟೈಮ್ ಸಿಕ್ಕಿದ್ದು. ಹೌದಾ? ನನಗೂ ನಿಮ್ಮ ಜೊತೆ ಮಾತಾಡಬೇಕು ಅಂತ ತುಂಬ ದಿನದಿಂದ ಅನ್ನಿಸ್ತಾ ಇತ್ತು. ಆದರೆ ಏನು ಮಾಡೋಣ, ಮಾತಾಡೋಕ್ಕೆ ಆಗಲಿಲ್ಲ. ಇವತ್ತಾದರೂ ಮಾತಾಡ್ತಾ ಇದ್ದೀವಲ್ಲ. ಹಾ, ನೀವು ತುಂಬ ಬ್ಯೂಟಿಫುಲ್ ಆಗಿದ್ದೀರಾ, ತುಂಬ ಚೆನ್ನಾಗಿದ್ದೀರಾ ನೀವು. ಥ್ಯಾಂಕ್ ಯು ಸೋ ಮಚ್. ನೀವು ಅಷ್ಟೇ ತುಂಬ ಚೆನ್ನಾಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಾನು ಯಾರಾದರೂ ಹುಡುಗರು ಹುಡುಗಿಯರ ಥರ ಮೆಸೇಜ್ ಮಾಡಿ ಯಾಮರಿಸ್ತಾವ್ರೇನೋ ಅಂತ ಅಂದ್ಕೊಳ್ತಾ ಇದ್ದೆ. ಆದರೆ ನೀವೇ ಅಂತ ಗೊತ್ತಿರಲಿಲ್ಲ. ನೀವು ಮಾತಾಡಿದ್ದು ನೋಡಿ ನನಗೆ ಬಹಳ ಖುಷಿ ಆಗ್ತೈತೆ. ಅಯ್ಯೋ, ನಾನು ಯಾಕೆ ಹುಡುಗರ ಹೆಸರು ಹೇಳ್ಕೊಂಡು ಮೆಸೇಜ್ ಮಾಡಲಿ? ನನಗೇನು ಅದೇ ಕೆಲಸನಾ? ಇದೊಳ್ಳೆ ಚೆನ್ನಾಗಿ ಹೇಳ್ತೀರಪ್ಪ ನೀವು. ನನಗಂತೂ ಬೇಜಾರಾಗುತ್ತೆ ನೋಡಿ ಈ ಥರ ಮಾತಾಡಿದ್ರೆ. ಅಯ್ಯೋ ಛೇ ಆ ಥರ ಇಲ್ಲ. ಮತ್ತೆ ಲಂಡನ್ನಲ್ಲೇನೋ ಇದ್ದೀನಿ ಅಂತ ಹೇಳಿದ್ರಲ್ಲ, ಇದು ನೋಡಿದ್ರೆ ಇಂಡಿಯನ್ ನಂಬರ್ ಇದೆ. ಅಯ್ಯೋ ಜಯಮ್ಮಕ್ಕ, ಅಯ್ಯೋ ಈ ಜಯಮ್ಮ ತಗ್ಲಾಕಂಡ್ಲಲ್ಲಪ್ಪ. ಇವಳು ಅರ್ಧಂಬರ್ಧ ಏನು ಮಾತಾಡಿದ್ಲೋ ಏನು ಕತೆನೋ ಗೊತ್ತಿಲ್ಲ. ಅಯ್ಯೋ ನಾನು ಜಸ್ಟ್ ನಿನ್ನೆ ತಾನೇ ಬಂದೆ ನಾನು ಇಂಡಿಯಾಗೆ. ಅಲ್ಲಿ ತುಂಬ ಕೆಲಸ ಇತ್ತು, ಎಲ್ಲ ಮುಗಿಸ್ಬಿಟ್ಟು ಇಂಡಿಯಾಗೆ ಬಂದೆ. ಸ್ವಲ್ಪ ಸುಧಾರಿಸ್ಕೊಳ್ಳೋಣ ಎಲ್ಲಾದರೂ ಹೋಗ್ಬಿಟ್ಟು ಅಂತ ಹೇಳಿ. ಸೊ ಅದಕ್ಕೆ ನಾನು ಫೋನ್ ನಂಬರ್ ಇಲ್ಲೇ ತೊಗೊಂಡೆ, ಈ ನಂಬರ್ ಕೊಟ್ಟೆ. ನಾನು ಫಾರಿನ್ ನಂಬರ್ ಕೊಟ್ಟರೆ ಹಿಂಗೆ ಹೋಗುತ್ತೆ, ಅದು ಸ್ವಿಚ್ ಆಫ್ ಆಗಿರುತ್ತೆ ಅಲ್ವಾ? ಹೌದಾ? ಆಕ್ಚುಲಿ ನಾನು ಇಂಡಿಯಾದಲ್ಲೇ ಇದ್ದೀನಿ. ಮತ್ತೆ ನೀವು ಹೇಳಿದ್ರಿ ಫಾರಿನಲ್ಲಿ ಇದ್ದೀನಿ ಅಂತ. ಇಲ್ಲ, ನಾನು ಇಲ್ಲೇ ಇದ್ದೀನಿ. ಫಾರಿನಿಂದ ನಾನು ಬಂದೆ. ನಾನು ನಿಮ್ಮನ್ನ ಯಾವಾಗ ಮೀಟ್ ಮಾಡ್ತೀನೋ ಅಂತ ಕಾಯ್ತಾ ಇದ್ದೀನಿ. ಯಾವಾಗ ಮೀಟ್ ಮಾಡ್ತೀರಾ ನನ್ನ? ಆದಷ್ಟು ಬೇಗ ಮೀಟ್ ಮಾಡ್ತೀನಿ. ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನಾನು ಇದ್ದೀನಲ್ವಾ, ನಾನು ನಿಮ್ಮನ್ನು ಮೀಟ್ ಮಾಡೋಕ್ಕೆ ಅಂತಲೇ ತಾನೇ ಕಾಯ್ತಾ ಇರೋದು. ನೀವು ಇಂಡಿಯಾದಲ್ಲಿರೋದು ನೋಡಿ ನಂಗೆ ಭಾಳ ಖುಷಿ ಆಯಿತು. ನೀವು ಎಲ್ಲಿದ್ದೀರಾ? ಬೆಂಗಳೂರಲ್ಲಿದ್ದೀರಾ ಇಲ್ಲ ಅಂದರೆ ಎಲ್ಲಿದ್ದೀರಾ? ಅಯ್ಯೋ ಬೆಂಗಳೂರಲ್ಲೇ ಇದ್ದೀನಿ, ಆದರೆ ಯಾರಿಗೂ ಗೊತ್ತಿಲ್ಲ ಅಷ್ಟೇ ನಾನು ಬೆಂಗಳೂರಲ್ಲಿ ಇದ್ದೀನಿ ಅಂತ ಹೇಳಿ. ಹೊಟ್ಟೆ ನನ್ನ ಮಗ. ಹೌದಾ? ಯಾಕೆ ಆ ಥರ? ಅಯ್ಯೋ ಅದೆಲ್ಲ ಬಿಸ್ನೆಸ್ ಪ್ರಾಬ್ಲಮ್ಸು, ಹೇಳೋಕ್ಕಾಗಲ್ಲ. ನಂದು ತುಂಬ ಪ್ರಾಪರ್ಟಿ ಇದೆ ಅಲ್ವಾ, ಅದಕ್ಕೆ ಬಿಸ್ನೆಸ್ ಪ್ರಾಬ್ಲಮ್ ಎಲ್ಲ ಬರ್ತಾ ಇರ್ತವೆ ಹೋಗ್ತಾ ಇರ್ತವೆ, ಏನು ಮಾಡೋಕ್ಕಾಗಲ್ಲ.
ಹೌದಾ? ಏನೋ ನಿಮ್ಮ ಜೊತೆ ಮಾತಾಡಬೇಕು ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ದೆ. ನನಗೂ ಟೈಮ್ ಇರಲಿಲ್ಲ. ಲಂಡನಲ್ಲಿ ತುಂಬ ಬ್ಯುಸಿ ನಾನುನು. ಹಾಂ, ಸೊ ಮಾತಾಡೋಕ್ಕಾಗಲಿಲ್ಲ. ಇವಾಗ ಮಾತಾಡ್ತಾ ನನಗೇನೋ ಖುಷಿ ಆಗ್ತೈತೆ. ಟೈಮ್ ಹೋಗ್ತಾ ಇರೋದೇನೇ ಗೊತ್ತಾಗ್ತಾ ಇಲ್ಲ. ಎಲ್ಲವನ್ನೇ ಕೇಳು ಎಲ್ಲವನ್ನೇ ಅಂತ. ನೀವು ಬೆಂಗಳೂರಲ್ಲಿ ಎಲ್ಲಿದ್ದೀರಾ? ನೀವು ಮನೆ ಎಲ್ಲಿ ಮಾಡ್ಕೊಂಡಿದ್ದೀರಾ? ಅಯ್ಯೋ ಮನೇಲಿಲ್ಲ. ನಾನು ಸ್ವಲ್ಪ ಹೊರಗಡೆ ಇದ್ದೀನಿ. ನಾನು ಬೆಂಗಳೂರಿಂದ ಆಚೆ ಇದ್ದೀನಿ. ಸ್ವಲ್ಪ ಔಟ್ಸ್ಕರ್ಟ್ಸಲ್ಲಿ ಇದ್ದೀನಿ. ಏನೋ ಪ್ರಾಬ್ಲಮ್ ಅಲ್ವಾ? ಸೊ ಹೇಳಿದ್ನಲ್ಲ, ಅದಕ್ಕೆ ನಾನು ಬೇರೆ ಕಡೆ ಇದ್ದೀನಿ. ಹೌದಾ? ಸರಿ ಬಿಡಿ, ಆಯಿತು. ನನಗೆ ಸ್ವಲ್ಪ ವರ್ಕ್ ಇದೆ. ನಾನು ಆಮೇಲೆ ಫೋನ್ ಮಾಡಲಾ? ಹೌದಾ? ಸರಿ ಸರಿ ಆಯಿತು. ಜಯಮ್ಮ, ನಿನ್ನ ಮಾತಿಗೆ, ನಿನ್ನ ಸ್ಟೈಲ್ಗೆ, ನಿನ್ನ ಆ್ಯಕ್ಟಿಂಗ್ಗೆ ಹೊಡಿಬೇಕು ಚಪ್ಪಾಳೆಯ. ಯಪ್ಪ, ಏನೇ ಹಿಂಗೆ ಮಾತಾಡ್ಬಿಟ್ಟು ಕೆಳಗೆ ಮಲಗಿಸ್ಬಿಟ್ಟಲ್ಲೇ. ಅಕ್ಕ ಏನು ಹಿಂಗೆ ಮಾತಾಡ್ತಿರಲ್ಲ? ಅವನು ರಾಜಾರಾಮ್ ಅಷ್ಟೊಂದು ಕೋಟ್ಯಾಧೀಶ್ವರ. ಅದು ಹೆಂಗೆ ನಿಮ್ಮ ಹತ್ರ ಮಾತಾಡ್ತಾವನೆ ಅಂತಲೇ ಅರ್ಥ ಆಗ್ತಿಲ್ಲ. ವಾ, ಹುಡುಗಿಯರಿಗೆ ಸೋಲ್ದಿರ ಅಂತ ಗಂಡಸೇ ಇಲ್ಲ ಅಂತೀನಿ. ಸೋಲ್ದಿದ್ದಂಗೆ ಇರಕ್ಕಾಯ್ತದ ಗಂಡಸರು? ನಾವು ಮೊದಲೇ ಗೊತ್ತಲ್ಲ ಹೆಂಗೆ ಅಂತ ಹೇಳ್ಬಿಟ್ಟು ಎಲ್ಲದಕ್ಕೂ ಸೈ. ಲೇ ಜಯಮ್ಮ, ಈ ಥರ ಎಲ್ಲ ಸ್ಟ್ಯಾಂಡರ್ಡ್ ಆಗಿ ಮಾತಾಡೋದೆಲ್ಲ ಎಲ್ಲೇ ಕಲ್ತ್ಕೊಂಡೆ? ಸೋ ಸಿ ಅಂತ ಎಲ್ಲ ಮಾತಾಡ್ತೀಯಲ್ಲೇ. ಅದೇನೋ ಗೊತ್ತಿಲ್ವೇ ಪದಿ, ಫೋನ್ ಹಿಡ್ಕೊಂಡು ಬಿಲ್ಡಪ್ ಕೊಡಕ್ಕೆ ಶುರು ಮಾಡಿದೆ ಅಂದರೆ ಹಂಗೆ ಇಂಗ್ಲೀಷಾಗ ಪದಗಳು ಪಾಠ 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 ಬಂದ್ಬಿಡ್ತವೆ ನನ್ನ ಬಾಯಿಯಿಂದ ಅಂತೂ. ಹೌದೇನೆ? ಮತ್ತೆ ಇಂಗ್ಲೀಷಾಗ ಉದುರ್ತಿರೋದೇ ಪದಗಳೆಲ್ಲನೂ. ಸುಮ್ಕಿರು, ಸ್ಟ್ಯಾಂಡರ್ಡ್ ಆಗಿ ಮಾತಾಡೋದು ಕಲ್ತಿದ್ದೀನಿ ನಾನು. ಪಾಪ, ನೀನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ನಾನಿಲ್ವಾ ನನ್ನ ಮಗು ಎಲ್ಲವನೇ ಅಂತ ಕರಗ ಒಂದು ಮುಂದೆ ನಿಲ್ಲಿಸ್ತೀನಿ. ಎಲ್ಲ ಅಂತಂದ್ರೆ ಏನು ಬೇಕೋ ನಾನು ಮಾಡ್ತೀನಿ. ನೀನು ಯಾಕೆ ತಲೆ ಕೆಡಿಸ್ಕೊಳಕ್ಕೆ ಹೋಗಿ? ಸುಮ್ಕಿರು. ನಿಜ ಹೇಳಬೇಕು ಅಂದರೆ ನಿಮ್ಮನ್ನು ಫಸ್ಟ್ ನಾನು ಬಂದಾಗ ನೋಡಿದಾಗ ನೀವೆಲ್ಲ ಏನು ಮಾಡೋಕ್ಕೆ ಸಾಧ್ಯ ಅಂತ ಅನ್ನಿಸ್ತಾ ಇತ್ತು. ಆದರೆ ನೀವಂತೂ ಎಕ್ಸಲೆಂಟು. ಈ ರೇಂಜ್ಗೆ ಫೇಸ್ಬುಕ್ಕಾಗಿ ರಿಕ್ವೆಸ್ಟ್ ಕಳಿಸಿ ಅವ್ರ ಹತ್ರ ಎಲ್ಲ ಮಾತಾಡಿ ಫೋನ್ ನಂಬರ್ ತಗೊಂಡು ಮಾತಾಡೋ ರೇಂಜ್ಗೆ ನಿಜವಾಗೂ ನಾನು ಅಂದ್ಕೊಂಡಿರಲಿಲ್ಲ ನೀವೆಲ್ಲ ಇಷ್ಟೊಂದೆಲ್ಲ ಮಾಡ್ತೀರಾ ಅಂತ. ಮತ್ತೆ ನಮ್ಮ ಹಳ್ಳಿ ಹೆಂಗಸರು ಟೀಮು ಅಂದ್ರೆ ಏನು ಅನ್ಕೊಬಿಟ್ಟಿದ್ಯಾ ನೀನು? ಫೇಮಸ್ ಟೀಮ್ ನಮ್ದು ಗೊತ್ತೇನು? ನಾವೇನಾರ ಜಗಳಕ್ಕೆ ಬೀಳ್ತೀವಿ ಅಂತ ಹೇಳಿದ್ರು ಭಾಳ ಎದ್ರುಕೊಬಿಡ್ತಾರೆ. ಅಯ್ಯೋ ನಿಮ್ಮ ಸವಾಸನೆ ಬೇಡ ಕಣಮ್ಮ, ಬಲ್ ಸವಾಸನೆ ಬೇಡ ನಿಮ್ದು ಅಂತ ಗಂಡಸರು ಸಮೇತ ಎದ್ರುಕೊಬಿಡ್ತಾರೆ. ಅಂತ ಟೀಮ್ ಗೊತ್ತಾ ನಮ್ದು? ರಚ್ಚು ನಿಜ ನಂಬಕ್ಕೆ ಆಗ್ತಿಲ್ಲ ನನಗೆ. ಪ್ರಾಮಿಸ್ ಹೇಳ್ತಾ ಇದ್ದೀನಲ್ವ, ನಿಜ ನಂಬಕ್ಕಾಗ್ತಿಲ್ಲ. ಇವರು ಆ ರಾಜಾರಾಮ್ನ ಹಿಡಿಯೋಕ್ಕೆ ನಾನು ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ಗೊತ್ತಾ? ಅವ್ರ ಮನೆ ಹತ್ರ ಹೋಗಿ ಕೂಗಾಡಿ ಜಗಳ ಮಾಡಿ ಏನೆಲ್ಲ ಮಾಡಿದೆ, ಆದರೆ ಏನೂ ವರ್ಕೌಟ್ ಆಗಲಿಲ್ಲ. ಇವ್ರು ನೋಡು ಮನೆ ಕೂತ್ಕೊಂಡು ಫೇಸ್ಬುಕ್ಕಲ್ಲಿ ಈಸಿಯಾಗಿ ಫೋನ್ ನಂಬರ್ ತಗೊಂಡು ಆರಾಮಾಗಿ ಮಾತಾಡ್ತಾವ್ರೆ. ಅದೇ ನಮ್ಮ ಜಯಮ್ಮನ್ ಗೊತ್ತು ಅಂತ ಹೇಳಿದ್ರೆ ಗೊತ್ತಾ? ಥ್ಯಾಂಕ್ಸ್ ಜಯಮ್ಮಕ್ಕ. ಇಷ್ಟು ದಿನ ಹೋಪ್ ಅಂತೂ ಇರಲಿಲ್ಲ ನನಗೆ. ನನ್ನ ಪ್ರಾಪರ್ಟಿ ಎಲ್ಲ ವಾಪಸ್ ಬರುತ್ತೆ ಅಂತ ನಿಜವಾಗ್ಲೂ ಯಾವ ಹೋಪು ಇರಲಿಲ್ಲ. ಆದರೆ ಇವಾಗ ನನಗೆ ಫುಲ್ಲು ಹೋಪ್ ಬಂತು. ನನ್ನ ಪ್ರಾಪರ್ಟಿ ಎಲ್ಲ ವಾಪಸ್ ನನ್ನ ಕೈಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ತುಂಬ 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 ನಂಬಿಕೆ ಬಂದ್ಬಿಟ್ಟಾಯ್ತು ನನಗಂತೂ. ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದಲೇ ಎಲ್ಲನೂ. ಅಪ್ಪ ನಿಜ, ಹೆಂಗಾದರೂ ಮಾಡಿ ನನ್ನ ಪ್ರಾಪರ್ಟಿ ನನ್ನ ಕೈಗೆ ಸೇರಿಬಿಟ್ರೆ ಜಯಮ್ಮಕ್ಕ ನಿನಗೆ ಏನು ಕೇಳ್ತೀವಿ ಅದು ಕೊಡಿಸ್ತೀನಿ, ಪ್ರಾಮಿಸ್. ನೀವೆಲ್ಲ ಇಷ್ಟು ಸಹಾಯ ಮಾಡ್ತೀರಾ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ನಮ್ಗೆ ಈ ಥರ ಐಡಿಯಾಸ್ ಎಲ್ಲ ನಿಜ ಬರೋದೇ ಇಲ್ಲ. ಏನಾದರೂ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಆ ಥರ ಏನಾದರೂ ಮಾಡೋಣ ಅಂತ ಅನಿಸುತ್ತೆ ಬಿಟ್ಟರೆ ನಮಗೆಲ್ಲ ಈ ಥರ ಎಲ್ಲ ಮಾಡೋದೆಲ್ಲ ನನಗೆ ನಿಜ ಗೊತ್ತಿಲ್ಲ. ಮುಳ್ಳಿಂದನೇ ತೆಗಿಬೇಕು. ಮೋಸ ಮಾಡಿರೋರಿಗೆ ಮೋಸದಿಂದನೇ ಅವ್ರಿಗೆ ಬುದ್ಧಿ ಕಲಿಸ್ಬೇಕು. ನಿಂಗೇನು ಗೊತ್ತಾಗೋದಿಲ್ಲ ಕಣಪ್ಪ. ನೀವು ಹೇಳೋದು ನಿಜನೇ. ಮೋಸ ಮಾಡೋರಿಗೆ ಮೋಸದಿಂದನೇ ಬುದ್ಧಿ ಕಲಿಸ್ಬೇಕು ಬಿಡಿ. ಅಪ್ಪ, ಆದರೆ ನಮ್ಗೆ ಈ ಥರ ಐಡಿಯಾಸು ನನಗೂ ನನ್ನ ಫ್ರೆಂಡ್ಸ್ಗೂ ಇಬ್ರಿಗೂ ಬರಲ್ಲ ನೋಡಿ. ಇಂಥ ಕೆಲಸ ಎಲ್ಲ ಮಾಡೋದೆಲ್ಲ ಸುಲಭ. ಹೊಲ್ದಾಗೆಲ್ಲ ಕಳೆ ಕೀಳು, ಮರ ಕಡಿ, ಅವೆಲ್ಲ ಭಾಳ ಕಷ್ಟ ಆಯ್ತವೆ. ಮನೆ ಕೆಲಸ ಮಾಡು. ನನಗೆ ಇಂಥ ಕೆಲಸ ಎಲ್ಲ ಮಾಡ್ಕೊಂಡು ನೀನು ಓಡಾಡ್ಕೊಂಡಿರು ಅಂತ ಹೇಳಿದ್ರೆ ದಿನ ಬೇಕು ಓಡಾಡ್ಕೊಂಡಿದ್ಬಿಡ್ತೀನಿ. ನನಗೇನು ಬೇಜಾರಿಲ್ಲ. ಆದರೆ ಗೊತ್ತಲ್ಲ, ನಮಗೆ ಬೇಜಾರು. ಹೊಲದ ಕೆಲಸ ಈ ಕೆಲಸ ಮಾಡಿ ಸಾಕಾಗಿರ್ತೀವಿ. ಅಪ್ಪ ಸದ್ಯ ಬರ್ರಿ ಹೋಗೋಣ. ಉಣ್ಣಕ್ಕೆ ರೆಡಿ ಆಗೈತೆ, ಉಂಡ್ಬಿಡೋಣ. ಬನ್ನಿ